Hi students, very good morning to all. So welcome to online class 4. So yesterday we discussing basic terms in accounting, right? So last class only we discussing the basic terms in accounting. We discussing 3 points. Clear? Today we discussing assets. What we discussed in a previous class, we discussed 3 points, right? So one is business transaction. We discuss in business transaction, right? So in business transaction we have two types. Which one? One cash transaction, another is cash transaction, another one is credit transaction, right? Cash transaction and credit transaction. So we discuss second one is capital, right? We discuss capital. What do you mean by capital? Capital refers to the amount or money invested by the owner to the business, right? That is the capital. And last one more thing we discussed in last class, that is drawings. We discussed drawings, right? What do you mean by drawings? Drawings refers to the goods or cash withdrawn by the proprietor for his business, right? For personal use or private use. That is nothing but called drawings. We discussed the previous class in these 3 points, right? Today we move the new topic, that is fourth one, assets. So assets means assets are economic resource of the business. Assets refers to the economic ರಿಸೋರ್ಸ್ ಆಫ್ ದ ಬಿಸ್ನೆಸ್ ಅಂತೀವಿ. ಸೊ ರೀಸನ್ ನೋಡಿ, ಎಕನಾಮಿಕ್ ರಿಸೋರ್ಸ್. ಸೊ ನೋಡಿ, ಎಕನಾಮಿಕ್ಸ್ ರಿಸೋರ್ಸ್ ನಾವು ಅಸೆಟ್ಸ್ ಅಂದರೆ ಎಕನಾಮಿಕ್ಸ್ ರಿಸೋರ್ಸ್ ಅಂತೀವಿ. ರೀಸನ್ ಅಂದರೆ ನಮಗೆ ಎಕನಾಮಿಕ್ ರಿಸೋರ್ಸ್ ಇಲ್ಲ ಅಂದರೆ ನಾವು ಬಿಸ್ನೆಸ್ನ ಮಾಡೋದಕ್ಕೆ ಹೋಗೋದಿಲ್ಲ. ಕ್ಲಿಯರ್? ಸೊ ಅದಕ್ಕೋಸ್ಕರ ನಾವು ಅಸೆಟ್ಸ್ನ ಎಕನಾಮಿಕ್ಸ್ ರಿಸೋರ್ಸ್ ಅಂತ ಕರಿತೀವಿ. ನೋಡಿ, ಇದರಲ್ಲಿ ಅಸೆಟ್ಸಲ್ಲಿ 2 ಟೈಪ್ಸ್ ಬರುತ್ತೆ. ಅಸೆಟ್ಸಲ್ಲಿ ಮೇಜರಾಗಿ ಟೈಪ್ಸ್ ಬಂದು 2 ಟೈಪ್ಸ್. ಸೊ ಕಾಮನ್ ಆಗಿ ಜಸ್ಟ್ 2 ಟೈಪ್ಸ್ ಅಂತೀವಿ. ಸೊ ಫಸ್ಟ್ ಒನ್ ಫಿಕ್ಸ್ಡ್ ಅಸೆಟ್ಸ್. Fixed assets, and second type, current assets. One is fixed asset, another one is current assets. Clear? Fixed assets refers ಇದು ಏನಕ್ಕೆ ಅದು ಯೂಸ್ ಮಾಡ್ತಾರೆ? ಫಿಕ್ಸ್ಡ್ ಅಸೆಟ್ಸ್ ಇದು ಲಾಂಗ್ ಟರ್ಮ್ ಬೇಸಿಸ್ಗೆ ಬಿಸ್ನೆಸ್ನ ಹೆಲ್ಡ್ ಮಾಡ್ತೀವಿ. ಇದು ಲಾಂಗ್ ಟರ್ಮ್ ಪ್ರೋಸೆಸ್. ಓಕೆ, ಲಾಂಗ್ ಟರ್ಮ್. ಅದೇ ಕರೆಂಟ್ ಲಯಬಿಲಿಟಿ ಬಂದು ಶಾರ್ಟ್ ಟರ್ಮ್. ರೈಟ್? ಸೊ ಫಿಕ್ಸ್ಡ್ ಅಸೆಟ್ ಅನ್ನೋದು ನಾವು ಲಾಂಗ್ ಟರ್ಮ್ನ ಬಿಸ್ನೆಸ್ನ ಮಾಡೋದಕ್ಕೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಫಿಕ್ಸ್ ಅಸೆಟ್ನ ತೊಗೊಳ್ತೀವಿ. ಸೊ ಕರೆಂಟ್ ಅಸೆಟ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಶಾರ್ಟ್ ಟರ್ಮ್. ಕ್ಲಿಯರ್? ಶಾರ್ಟ್ ಟರ್ಮ್ ಪರ್ಪಸ್ಗೋಸ್ಕರ ನಾವು ಕರೆಂಟ್ ಅಸೆಟ್ಸ್ನ ಯೂಸ್ ಮಾಡ್ತೀವಿ. ಅದೇ ಲಾಂಗ್ ಟರ್ಮ್ ಪರ್ಪಸ್ಗೋಸ್ಕರ ಏನು ಮಾಡ್ತೀವಿ, ಫಿಕ್ಸ್ ಅಸೆಟ್ ಯೂಸ್ ಮಾಡ್ತೀವಿ. ಕ್ಲಿಯರ್? ನೋಡಿ, ಅಸೆಟ್ಸ್ ಅಂದರೆ ಆಸ್ತಿ ಅಂತೀವಲ್ವಾ. ಸೊ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗುತ್ತೆ. ಸೊ ಏನು ಬೇಕು ನೋಡಿ, ಫಿಕ್ಸ್ ಅಸೆಟ್ ಲಾಂಗ್ ಟರ್ಮ್ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ಸೊ ಯಾವುದಕ್ಕೆ ಎಕ್ಸಾಂಪಲು? ಫಿಕ್ಸ್ ಅಸೆಟ್ಸ್ಗೆ ಎಕ್ಸಾಂಪಲ್ಸ್ ಏನೇನು ಬರುತ್ತೆ? ಮಿಷನರಿ, ಫರ್ನಿಚರ್, ಪ್ಲಾಂಟ್, ನೆಕ್ಸ್ಟ್ ಲ್ಯಾಂಡ್, ಬಿಲ್ಡಿಂಗ್, ಮೋಟರ್ ಕಾರ್, ಮೋಟಾರ್ ವ್ಯಾನ್ ಆರ್ ಎಕ್ಸೆಟ್ರಾ. ಇನ್ನು ಫಿಕ್ಸ್ ಅಸೆಟ್ಸ್ ಇನ್ನೂ ಜಾಸ್ತಿ ಬರುತ್ತೆ. ನೋಡಿ, ಫಿಕ್ಸ್ ಅಸೆಟ್ಸ್ಗೆ ಎಕ್ಸಾಂಪಲ್. ಸೊ ವಿಲ್ ಆಸ್ಕ್ 1 ಮಾರ್ಕ್ or 2 ಮಾರ್ಕ್ಸ್ಗೆ ಕೇಳ್ತಾರೆ ಇದು. ಸೊ ಗಿವ್ ದ ಎಕ್ಸಾಂಪಲ್ ಫಾರ್ ಫಿಕ್ಸ್ ಅಸೆಟ್, ಗಿವ್ ದ ಎಕ್ಸಾಂಪಲ್ ಫಾರ್ ಕರೆಂಟ್ ಅಸೆಟ್ಸ್, ವಿಚ್ ಆಫ್ ದೋಸ್ ದೇ ವಿಲ್ ಆಸ್ಕ್ ದಿಸ್ ಟೈಪ್ ಆಫ್ ಕ್ವಶನ್ಸ್, ರೈಟ್? ಫಾರ್ ಎಕ್ಸಾಂಪಲ್, ಫಿಕ್ಸ್ ಅಸೆಟ್ಗೆ ಎಕ್ಸಾಂಪಲ್ ಮಿಷನರಿ, ಫರ್ನಿಚರ್, ಪ್ಲಾಂಟ್, ಲ್ಯಾಂಡ್, ಬಿಲ್ಡಿಂಗ್ ಆ್ಯಂಡ್ ಮೋಟರ್ ಕಾರ್ ಆರ್ ಮೋಟರ್ ವ್ಯಾನ್ ಎಕ್ಸೆಟ್ರಾ. ಕ್ಲಿಯರ್? ಇದು ಫಿಕ್ಸ್ ಅಸೆಟ್ ಗೊತ್ತಾಯ್ತಲ್ವಾ? ನಮಗೆ ಬಿಸ್ನೆಸ್ನ ರನ್ ಮಾಡೋದಕ್ಕೆ ಮಿಷನರಿ ನೀಡಿರುತ್ತೆ, ಫರ್ನಿಚರ್ಸ್ ನೀಡಿರುತ್ತೆ, ಪ್ಲ್ಯಾಂಟು, ಲ್ಯಾಂಡ್ ಆಗಿರ್ಬೋದು, ಸೊ ಬಿಲ್ಡಿಂಗ್ ಆಗಿರ್ಬೋದು, ಇವೆಲ್ಲ ನೀಡಿರುತ್ತೆ ಬಿಸ್ನೆಸ್. ಇವೆಲ್ಲ ಲಾಂಗ್ ಟರ್ಮ್ ಪ್ರೋಸೆಸ್. ಸೊ ನೋಡಿ, ಮಿಷನರಿ ಅನ್ನೋದು ಲಾಂಗ್ ಟರ್ಮ್ ಬರುತ್ತೆ, ನಮ್ಮ ಶಾರ್ಟ್ ಪೀರಿಯಡ್ ಬರಲ್ಲ. ಒನ್ ಟೈಮ್ ಮಿಷನರಿ ಅದು ಲ್ಯಾಂಡ್ ಆರ್ ಬಿಲ್ಡಿಂಗ್ ಫರ್ನಿಚರ್ ಏನಾದರೂ ಪರ್ಚೇಸ್ ಮಾಡಿದ್ರೆ, ಸೊ ಅದು ಲಾಂಗ್ ಟರ್ಮ್ ಪ್ರೋಸೆಸ್, ಮೋರ್ ದ್ಯಾನ್ 10 ಇಯರ್ಸ್ ಆಗಿರ್ಬೋದು, 20 ಇಯರ್ಸ್ ಆಗಿರ್ಬೋದು. ನೀವು ಬಿಲ್ಡಿಂಗ್ ಪರ್ಚೇಸ್ ಮಾಡಿದ್ರೆ ಮೋರ್ ದ್ಯಾನ್ 20, 30, 40 ಇಯರ್ಸ್ವರೆಗೂ ಬರುತ್ತೆ. ಸೊ ಮಿಷನರೀಸ್ ಇದೆ ಮೋರ್ ದ್ಯಾನ್ 2 ಇಯರ್ಸ್ ಬರ್ಬೋದು, 3 ಇಯರ್ಸ್, ಡಿಪೆಂಡ್ ಆನ್ ಕ್ವಾಲಿಟಿ ಆಫ್ ಮಿಷನರಿ. ದಿಸ್ ಇಸ್ ಲಾಂಗ್ ಟರ್ಮ್, ಮಿನಿಮಮ್ 5 ಇಯರ್ಸ್ವರೆಗೂ ಯೂಸ್ ಮಾಡ್ತಾರೆ ಮಿಷನರೀಸು. ಸೊ ಫರ್ನಿಚರು ಆಗಿರ್ಬೋದು. ಕ್ಲಿಯರ್?
ಸೊ ಲ್ಯಾಂಡ್ ಆಗಿರ್ಬೋದು. ಸೊ ಇವೆಲ್ಲ ಮೋರ್ ದ್ಯಾನ್ 1 ಇಯರ್, ರೈಟ್. ಸೊ ಇದು ಲಾಂಗ್ ಟರ್ಮ್ ಪ್ರೋಸೆಸ್ ಬಿಸ್ನೆಸ್ಗೆ. ಇದು ಈ ಅಸೆಟ್ ಅನ್ನೋದನ್ನು ಲಾಂಗ್ ಟರ್ಮ್ವರೆಗೂ ಯೂಸ್ ಮಾಡ್ತೀವಿ, ಅದಕ್ಕೆ ಇವು ಫಿಕ್ಸ್ ಅಸೆಟ್. ಕ್ರಿಯೇಟ್. ಸೆಕೆಂಡ್ ಒನ್ ಕರೆಂಟ್ ಅಸೆಟ್ಸ್. ಏನು ಕರೆಂಟ್ ಅಸೆಟ್ ಅಂದರೆ ಇದು ಶಾರ್ಟ್ ಟರ್ಮ್ಗೆ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಆರ್ ಅದನ್ನು ಇನ್ನೊಂದು ಸೊ ಈಸಿಲಿ ಕನ್ವರ್ಟೆಡ್ ಟು ಕ್ಯಾಶ್ ಅಂತೀವಿ. ಸೊ ಇನ್ನೊಂದು ವರ್ಡ್ ಈಸಿಲಿ ಕನ್ವರ್ಟ್ ಮಾಡ್ತೀವಿ, ಈಸಿಲಿ ಕನ್ವರ್ಟೆಡ್ ಟು ಕ್ಯಾಶ್, ಈಸಿಲಿ ಕನ್ವರ್ಟೆಡ್ ಟು ಕ್ಯಾಶ್. ಕ್ಯಾಶ್ಗೋಸ್ಕರ ಈಸಿಯಾಗಿ ನಾವು ಕರೆಂಟ್ ಅಸೆಟ್ಸ್ ಏನ್ಬಿಡುತ್ತೆ ಈಸಿಯಾಗಿ ಕ್ಯಾಶ್ಗೆ ನಾವು ಮಾಡ್ತೀವಿ, ಕನ್ವರ್ಟ್ ಮಾಡ್ತೀವಿ. ಇದನ್ನು ಶಾರ್ಟ್ ಟರ್ಮು ಅಂತೀವಿ. ಸೊ ಫಾರ್ ಎಕ್ಸಾಂಪಲ್ ಇದಕ್ಕೆ ಸೊ ಗೂಡ್ಸ್ ಆರ್ ಗೂಡ್ಸ್ ಆಗಿರ್ಬೋದು, ಅದೇ ರೀತಿ ಡೆಟಾರ್ಸ್ ಆಗಿರ್ಬೋದು. ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್ಸ್. ನೆಕ್ಸ್ಟ್ cash or bank. These are examples for current assets. These are all examples for current assets. ಅದೇ ಕರೆಂಟ್ ಅಸೆಟ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ? ಮ್ಯಾಕ್ಸಿಮಮ್ ದೇ ವಿಲ್ ಕರೆಂಟ್ ಅಸೆಟ್ಸ್ ಯೂಸ್ ಫಾರ್ ಶಾರ್ಟ್ ಟರ್ಮ್ ಬೇಸಿಸ್. Long-term basis and short-term basis. Fixed assets are used for business long-term basis. Current assets used for business short-term basis. Examples for fixed assets: machinery, furniture, plant, land. And examples for current assets: goods, debtors, bills receivable, and cash and bank. Right? These are examples for current assets. These are examples for fixed assets. So we'll move for next topic. So fifth one, liability. ನೆಕ್ಸ್ಟ್ ಒನ್ ನ್ಯೂ ಟಾಪಿಕ್ ಇಸ್ ಲಯಬಿಲಿಟೀಸ್. ಅಸೆಟ್ಸ್ ಕಂಪ್ಲೀಟ್ ಆಗಿದೆಯಲ್ವಾ? ಸೊ ನೆಕ್ಸ್ಟ್ ಒನ್ ಲಯಬಿಲಿಟಿ. ಸೊ ಲಯಬಿಲಿಟಿನ ಬಿಸ್ನೆಸ್ನೇ ಕಾಮನ್ ಆಗಿ ಅಂತೀವಿ ಬರ್ಡನ್ ಅಂತೀವಿ. ಸೊ ಲಯಬಿಲಿಟಿನ ಕಾಮನ್ ಆಗಿ ನಾವು ಬಿಸ್ನೆಸ್ಗೆ ಬರ್ಡನ್ ಅಂತೀವಿ. ರೀಸನ್ ಏನು ಬರ್ಡನ್ ಅನ್ನೋದಕ್ಕೆ? ಸೊ ಬರ್ಡನ್ ಮೀನ್ಸ್ ಸಾಲ ಅಲ್ವಾ, ಲೋನ್ ಆಗಿರ್ಬೋದು. ಸೊ ಬಿಸ್ನೆಸ್ನ ನಾವು ಸ್ಟಾರ್ಟ್ ಮಾಡೋದಕ್ಕೆ ಸಮ್ ಲೋನ್ಸ್ ತೊಗೊಂಡಿರ್ತೀವಿ. ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ನಮ್ಮ ಹತ್ರ ಫೈನಾನ್ಷಿಯಲ್ ಪೊಸಿಷನ್ ಅಮೌಂಟ್ ಇರೋದಿಲ್ಲ. ಅವಾಗ ಏನು ಮಾಡ್ತೀವಿ ನಾವು? ಲೋನ್ಸ್ ತೊಗೊತೀವಿ. ಯಾರ ಹತ್ರ? ಬ್ಯಾಂಕ್ಸ್ ಹತ್ರ, ಸೊ ಅವ್ರ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಹತ್ರ. ಸೊ ರಿಮೈನಿಂಗ್ ಹತ್ರ ಏನು ಮಾಡ್ತೀವಿ ನಾವು? ಸೊ ಲೋನ್ನ ತೊಗೊಂಡು ಪ್ರೊವೈಡ್ ಮಾಡ್ಕೊತೀವಿ. ಅದನ್ನೇನು ಮಾಡಬೇಕು? ಅದು ನಮಗೆ ಸಾಲ ಆಗುತ್ತೆ, ಬರ್ಡನ್ ಆಗುತ್ತೆ ಕಂಪ್ನಿಗೆ. ಸೊ ಲಯಬಿಲಿಟಿ ಕಾಮನ್ಲಿ ವಿ ಕಾಲ್ ಬರ್ಡನ್, ರೈಟ್. ಸೊ ಇದರಲ್ಲೂ ನಮಗೆ 2 ಟೈಪ್ಸ್ ಬರುತ್ತೆ. ಸೊ ಫಸ್ಟ್ ಒನ್ ನಾನ್ ಕರೆಂಟ್ liability and current liability. ಸೊ ಲಯಬಿಲಿಟೀಸ್ ಮೀನ್ಸ್ ಬರ್ಡನ್ ಅಲ್ವಾ? ಸೊ ಹೇಳಿದ್ದೀನಿ ಬರ್ಡನ್ ಲೋನ್. ಬಿಸ್ನೆಸ್ಗೆ ನಾವು ಸ್ಟಾರ್ಟ್ ಮಾಡೋದಕ್ಕೆ ಸಮಥಿಂಗ್ ಪರ್ಚೇಸ್ ಮಾಡೋದಕ್ಕೆ ಲೋನ್ನ ತೊಗೊಳ್ತೀವಿ. ಸೊ ಅದಕ್ಕೆ ಲಯಬಿಲಿಟಿ ಅನ್ನೋದು ಬರ್ಡನ್ ಆಗಿರುತ್ತೆ. ಸೊ ಲಯಬಿಲಿಟೀಸ್ 2 ಟೈಪ್ಸ್ ಬರುತ್ತೆ ಕಾಮನ್ ಆಗಿ. ಫಸ್ಟ್ ಒನ್ ನಾನ್ ಕರೆಂಟ್ ಲಯಬಿಲಿಟೀಸ್, ಸೆಕೆಂಡ್ ಒನ್ ಕರೆಂಟ್ ಲಯಬಿಲಿಟಿ. ಕ್ಲಿಯರ್? ನಾನ್ ಕರೆಂಟ್ ಲಯಬಿಲಿಟಿ ಆ್ಯಂಡ್ ಕರೆಂಟ್ ಲಯಬಿಲಿಟಿ 2 ಬರುತ್ತೆ. ಸೊ ಇಲ್ಲಿಗೆ ನಾನ್ ಕರೆಂಟ್ ಲಯಬಿಲಿಟಿ ಅಂದರೆ ಸೊ ರೀಪೇಮೆಂಟಿಗೆ ಲೋನ್ ತೊಗೊಂಡಿರ್ತೀವಿ, ಅದನ್ನು ರೀಪೇಮೆಂಟ್ ಮಾಡುವಾಗ ರೀಪೇಮೆಂಟ್ ಕೆಪಾಸಿಟಿ ಎಬೋವ್ 1 ಇಯರ್ ಇದ್ರೆ ವ್ಯಾಲಿಡಿಟಿ, ಎಬೋವ್ 1 ಇಯರ್ ನಮಗೆ ಟೈಮ್ ಪೀರಿಯಡ್ ಕೊಟ್ಟರೆ ಅದನ್ನು ನಾನ್ ಕರೆಂಟ್ ಲಯಬಿಲಿಟಿ ಅಂದರೆ. ಇದನ್ನು ಶಾರ್ಟ್ ಟೈಮ್ ಬಿಲೋ 1 ಇಯರ್ ರೀಪೇಮೆಂಟ್ ಇದ್ರೆ, ಬಿಲೋ 1 ಇಯರ್ ರೀಪೇಮೆಂಟ್. ಸೊ ಇದನ್ನೇನಂತೀವಿ? ಕರೆಂಟ್ ಲಯಬಿಲಿಟಿ. ಸೊ ಲಯಬಿಲಿಟಿ ಮೀನ್ಸ್ ಲೋನ್ಸ್, ರೈಟ್. ಲಯಬಿಲಿಟಿ ಮೀನ್ಸ್ ಲೋನ್ಸ್, ಕಂಪ್ನಿಗೆ ಅದು ಬರ್ಡನ್ ರೀಪೇಮೆಂಟ್ ಮಾಡಬೇಕಾಗಿರೋದು. ಕ್ಲಿಯರ್? ಸೊ ನಾನ್ ಕರೆಂಟ್ ಲಯಬಿಲಿಟಿ ಮೀನ್ಸ್ ಇಟ್ ಈಸ್ ಅ ರೀಪೇಮೆಂಟ್ ಎಬೋವ್ 1 ಇಯರ್. ನಾವು ಏನೋ ಲೋನ್ ತೊಗೊಂಡಿದ್ರೆ ಬ್ಯಾಂಕ್ಸಲ್ಲಿ ಏನಿದೆ ಅದನ್ನು ನಮಗೆ ರೀಪೇಮೆಂಟ್ ಮಾಡೋದಕ್ಕೆ 1 ಇಯರ್ವರೆಗೂ ಟೈಮ್ ಇರುತ್ತೆ, ಎಬೋವ್ 1 ಇಯರ್. ಕರೆಂಟ್ ಲಯಬಿಲಿಟಿ ಮೀನ್ಸ್ ಬಿಲೋ 1 ಇಯರ್ ಒಳಗಡೆ ನಾವು ಅದನ್ನು ರೀಪೇಮೆಂಟ್ ಮಾಡಬೇಕು, ಯಾರು ಲೋನ್ ಕೊಟ್ಟರು ಅದನ್ನು ಕರೆಂಟ್ ಲಯಬಿಲಿಟಿ. ಸೊ ಅದೇ ರೀತಿ ಎಕ್ಸಾಂಪಲ್ಸ್ ನೋಡಿ ನಾನ್ ಕರೆಂಟ್ ಲಯಬಿಲಿಟಿಗೆ ಮತ್ತು ಕರೆಂಟ್ ಲಯಬಿಲಿಟೀಸ್ಗೆ. ಓಕೆ ಫ್ರೆಂಡ್ಸ್, ಸೊ ನಾನ್ ಕರೆಂಟ್ ಲಯಬಿಲಿಟಿ ಎಕ್ಸಾಂಪಲ್ಸ್: ಡಿಬೆಂಚರ್ಸ್ ಅಂಡ್ ಲಾಂಗ್ ಟರ್ಮ್ ಬಾರೋಯಿಂಗ್ಸ್. ಡಿಬೆಂಚರ್ಸ್ ಮೀನ್ಸ್ ಲಾಂಗ್ ಟರ್ಮ್ ಲೋನ್ಸ್ ಅಂತ. ಡಿಬೆಂಚರ್ಸ್ ನಥಿಂಗ್ ಬಟ್ ಲಾಂಗ್ ಟರ್ಮ್ ಲೋನ್ಸ್.
ನೆಕ್ಸ್ಟ್ ಒನ್ ಲಾಂಗ್ ಟರ್ಮ್ ಬಾರೋಯಿಂಗ್ಸ್. ಲಾಂಗ್ ಟರ್ಮ್ ಪರ್ಪಸಾಗಿ ತೊಗೊಂಡಿರ್ತೀವಿ ನಾವು. ಸೊ ರೀಪೇಮೆಂಟ್ ಅದೇನಂತೆ ಎಬೋವ್ 1 ಇಯರ್, ಎಬೋವ್ 1 ಇಯರ್ಗೆ ನಾವು ರೀಪೇಮೆಂಟ್ ಮಾಡಬೇಕಾಗಿರುತ್ತೆ. ಸೊ ಕರೆಂಟ್ ಲಯಬಿಲಿಟಿ ಬಿಲೋ 1 ಇಯರ್ ಅಲ್ವಾ. ಕರೆಂಟ್ ಲಯಬಿಲಿಟಿಗೆ ಎಕ್ಸಾಂಪಲ್ಸ್ ಬಂದು ಬಿಲ್ಸ್ ಪೇಬಲ್, ಕ್ರೆಡಿಟರ್ಸ್ ಆ್ಯಂಡ್ ಬ್ಯಾಂಕ್ ಓವರ್ ಡ್ರಾಫ್ಟ್. ದಿಸ್ ಇಸ್ ಆಲ್ ಎಕ್ಸಾಂಪಲ್ಸ್ ಫಾರ್ ಕರೆಂಟ್ ಲಯಬಿಲಿಟಿ, ರೈಟ್. So these two topics we'll discuss today. So we'll discuss in next class. So it's important nodi, very important topics here. So creditor, one is creditor, we discuss in next class creditors, and in current year will come debtors, right. Next class ಅಲ್ಲಿ debtors ಅಂದರೆ ಏನು, ಅದೇ ರೀತಿ ಕ್ರೆಡಿಟರ್ಸ್ ಅಂದರೆ ಏನು. ಸೊ ಎರಡು ಮೀನಿಂಗ್ ನೋಡೋಣ. ಸೊ 5 ಆಗಿದೆಯಲ್ವಾ, 6th one debtors, 7th one ಕ್ರೆಡಿಟರ್ಸ್ ಕಂಟಿನ್ಯೂ ಆಗುತ್ತೆ ಕ್ಲಾಸಂಗೆ. ಸೊ ಈ ಕ್ಲಾಸಲ್ಲಿ ಅಸೆಟ್ಸಲ್ಲಿ ಎಕನಾಮಿಕ್ಸ್ ರಿಸೋರ್ಸ್ ಆಫ್ ದ ಬಿಸ್ನೆಸ್ ಅಂತೀವಿ. ಅಸೆಟ್ಸಲ್ಲಿ 2 ಟೈಪ್ಸ್, ಫಿಕ್ಸ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಅಸೆಟ್ಸ್. ಫಿಕ್ಸ್ ಅಸೆಟ್ಸ್ ಮೀನ್ಸ್ ಲಾಂಗ್ ಟರ್ಮ್ ಬೇಸಿಸ್ಗೋಸ್ಕರ ನಾವು ಇದು ಮಾಡ್ತೀವಿ. ಕರೆಂಟ್ ಅಸೆಟ್ಸ್ ಮೀನ್ಸ್ ಶಾರ್ಟ್ ಟರ್ಮ್ಗೆ. ಸೊ ಫಿಕ್ಸಸಲ್ಲಿ ಎಕ್ಸಾಂಪಲ್ಸ್ ಬಂದು ಮಿಷನರಿ, ಫರ್ನಿಚರ್, ಪ್ಲಾಂಟ್, ಲ್ಯಾಂಡ್ ಎಕ್ಸೆಟ್ರಾ. ಕರೆಂಟ್ ಆಸ್ ಎಕ್ಸಾಂಪಲ್ ಬಂದು ಗೂಡ್ಸ್, ಡೇಟಾಸ್, ಬಿಲ್ಸ್ ರಿಸೀವಬಲ್ ಆ್ಯಂಡ್ ಕ್ಯಾಶ್ ಆರ್ ಬ್ಯಾಂಕ್. ನೆಕ್ಸ್ಟ್ ಒನ್ ಲಯಬಿಲಿಟಿ ಮೀನ್ಸ್ ದ ಲೋನ್. ಸೊ ಕಂಪ್ನಿಗೆ ಇದು ನಮ್ಮ ಬಿಸ್ನೆಸ್ಗೆ ಬರ್ಡನ್ ಆಗುತ್ತೆ, ಬಿಕಾಸ್ ಲೋನ್ ಅಲ್ವಾ, ಸೊ ಅದಕ್ಕೆ. ಸೊ ಲಯಬಿಲಿಟೀಸಲ್ಲಿ 2 ಟೈಪ್ ಅಂತ, ನಾನ್ ಕರೆಂಟ್ ಲಯಬಿಲಿಟಿ ಆ್ಯಂಡ್ ಕರೆಂಟ್ ಲಯಬಿಲಿಟಿ. ಸೊ ನಾನ್ ಕರೆಂಟ್ ಲಯಬಿಲಿಟಿ ಮೀನ್ಸ್ ರೀಪೇಮೆಂಟ್ ಲೋನ್ ಆಗಿರ್ಬೋದು, ಏನು ತೊಗೊಂಡಾಗ ಎಬೋವ್ 1 ಇಯರ್ ವ್ಯಾಲಿಡಿಟಿ ಇರುತ್ತೆ, 1 ಇಯರ್ ವ್ಯಾಲಿಡಿಟಿ. ಅದೇ ಕರೆಂಟ್ ಲಯಬಿಲಿಟಿ ಆದರೆ ಬಿಲೋ 1 ಇಯರ್ ವ್ಯಾಲಿಡಿಟಿ ರೀಪೇಮೆಂಟ್ ಕೆಪಾಸಿಟಿ. ಸೊ ನಾನ್ ಕರೆಂಟ್ ಲಯಬಿಲಿಟಿಗೆ ಎಕ್ಸಾಂಪಲ್ಸ್ ಬಂದು ಡಿವೆಂಚರ್ಸ್ ಮೀನ್ಸ್ ಲಾಂಗ್ ಟರ್ಮ್ ಲೋನ್ಸ್. In one more thing, long term borrowings. Now this is examples for non current liability. Current liability examples ಬಂದು bills payable, creditors and bank overdrafts. So if examನಲ್ಲಿ ಡೈರೆಕ್ಟ್ ಆಗಿ example for liability. ಸೊ ಎಕ್ಸಾಮಿನೇಷನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ. ಸಪೋಸ್ ರೈಟ್ ಎಕ್ಸಾಂಪಲ್ ಫಾರ್ ನಾನ್ ಕರೆಂಟ್ ಲಯಬಿಲಿಟಿ ಅಂತ ಕೇಳಿದಾಗ ಡಿವೆಂಚರ್ಸ್ ಬರೀರಿ, ಆರ್ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಬರೀರಿ. ಎಕ್ಸಾಂಪಲ್ಸ್ ಫಾರ್ ಕರೆಂಟ್ ಲಯಬಿಲಿಟಿ ಅಂತ ಕೇಳಿದಾಗ ಬಿಲ್ಸ್ ಪೇಬಲ್, ಕ್ರೆಡಿಟರ್ಸ್, ಎನಿಥಿಂಗ್ ಯು ವಿಲ್ ರೈಟ್. ಇಫ್ ಯು ಆಸ್ಕ್ ರೈಟ್ ಎಕ್ಸಾಂಪಲ್ ಫಾರ್ ಲಯಬಿಲಿಟಿ, ಜಸ್ಟ್ ದೇ ಆಸ್ಕ್ ರೈಟ್ ಎಕ್ಸಾಂಪಲ್ ಫಾರ್ ಲಯಬಿಲಿಟಿ ಮೀನ್ಸ್ ಎನಿಥಿಂಗ್ ವಿಲ್ ರೈಟ್. ಡಿವೆಂಚರ್, ಲಾಂಗ್ ಟರ್ಮ್ ಬಾರೋಯಿಂಗ್ಸ್, ಬಿಲ್ಸ್ ಪೇಬಲ್, ಕ್ರೆಡಿಟರ್ಸ್, ಬ್ಯಾಂಕ್ ಓವರ್ಡ್ರಾಫ್ಟ್, ನೀವು ಯಾವುದಾದ್ರು ಬೇಕಾದ್ರೂ ಬರೀಬೋದು. ಲಯಬಿಲಿಟಿ ಕೇಳಿದಾಗ ಪರ್ಟಿಕ್ಯುಲರ್ ನಾನ್ ಕರೆಂಟ್ ಲಯಬಿಲಿಟಿ, ಕರೆಂಟ್ ಲಯಬಿಲಿಟಿ ಕೇಳಿದಾಗ ಸೊ ಡಿವೈಡ್ ಮಾಡಿದ್ದೀವಲ್ಲ, ಈ ಥರ ಬರೀಬೇಕು. ಕ್ಲಿಯರ್. ಅದು ಎಕ್ಸಾಂಪಲ್ಸ್ ಫಾರ್ ಅಸೆಟ್ ಅಂತ ಕೇಳಿದಾಗ, ಎಕ್ಸಾಂಪಲ್ಸ್ ಫಾರ್ ಫಿಕ್ಸ್ ಅಸೆಟ್ ಕೇಳಿದಾಗ ನೀವು ಈ ಥರ ಎಕ್ಸಾಂಪಲ್ಸ್ ಬರೀರಿ. ಕ್ಲಿಯರ್. ಸೊ ಓಕೆ, ಕ್ಲಾಸ್ ಸಾಕು. ನೆಕ್ಸ್ಟ್ ಕ್ಲಾಸಿಂದ ಕ್ಲಾಸ್ 4 ಆಗಿದೆಯಲ್ವಾ, ಕ್ಲಾಸ್ 5ನ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್ 5 ಸ್ಟಾರ್ಟ್ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.